ವೆಲ್ಕಮ್ ಬ್ಯಾಕ್ ಟು ದ ಸಿಂಪಲ್ ಟೆಕ್ ಯೂಟ್ಯೂಬ್ ಚಾನಲ್ ಗೈಸ್. ಈ ಒಂದು ಅಪ್ಲಿಕೇಶನ್ನ ಯಾರೆಲ್ಲ ನೋಡ್ತಿದ್ದೀರೋ ಆ್ಯಂಡ್ ಈ ವಿಡಿಯೋ ನೋಡಿದವ್ರಿಗೆಲ್ಲ ₹106 ಡೈಲಿ ಅರ್ನಿಂಗ್ ಆಗುತ್ತೆ. ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ಗೈಸ್. 100% ₹106 ಖಂಡಿತವಾಗ್ಲೂ ಬರುತ್ತೆ. ಅದ್ರ ಮೇಲೆ ಎಷ್ಟನೋ ಬರ್ಬೋದು ಗೈಸ್. ಈಗ ನೋಡೋಣ ಯಾವ ಥರ ಅಂತ. ನಾವು ಫಸ್ಟ್ ಫೋನ್ ನಂಬರ್ನ ಹಾಕಿ ವೆರಿಫಿಕೇಷನ್ ಕೋಡ್ ಹಾಕಿ ಪಾಸ್ವರ್ಡ್ ಅಗೇನ್ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿದ ತಕ್ಷಣ ನಿಮಗೆ ₹6 ಅಂತ ಒಂದು ಇನ್ವೆಸ್ಟ್ ಅಮೌಂಟ್ ಅಂತ ಕಾಣಿಸುತ್ತೆ. ಆ ಇನ್ವೆಸ್ಟ್ ಅಮೌಂಟ್ ಎಲ್ಲಿ ₹0 ಇನ್ವೆಸ್ಟ್ ಮಾಡಬೇಕಾಗುತ್ತೆ ಗೈಸ್. ಅಂದರೆ ಫ್ರೀಯಾಗಿ ಇನ್ವೆಸ್ಟ್ ಮಾಡಿ ಡೈಲಿ ₹6 ಫ್ರೀಯಾಗಿ ಪಡ್ಕೋಬೋದು. ಇವಾಗ ನಾನು ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ನನಗೆ ಪರ್ಚೇಸ್ ಸಕ್ಸಸ್ಫುಲ್ ಆಯಿತು. ಇವಾಗ ಡೈಲಿ ನನಗೆ ₹6 ಅನ್ನೋದು ಖಂಡಿತವಾಗ್ಲೂ ಬರ್ತಾ ಇರುತ್ತೆ. ಅದೇ ಥರ ಇಲ್ಲಿ ಮೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈಲಿ ಚೆಕ್ಕಿನಿಂದ ಕೂಡ ನೀವು ₹6 ಪಡ್ಕೋಬೋದು. ಅಂದರೆ ಡೈಲಿ ನಿಮಗೆ ₹12 ಬರುತ್ತೆ ಗೈಸ್. ಮಿನಿಮಮ್ ವಿತ್ಡ್ರಾಲ್ ಬಂದು ₹220 ಆಗಿದ ತಕ್ಷಣ ಒಂದು 10 ರಿಂದ 15 ದಿವಸ ಕಾಯಿತು ಅಂದರೆ ಅಪ್ಲಿಕೇಶನಲ್ಲಿ 220 ಆಗಿದ ತಕ್ಷಣ ವಿತ್ಡ್ರಾಲ್ ತೊಗೋಬೋದು. ಇವಾಗ ನಾನು ₹6 ಕೂಡ ನಾನು ವಿತ್ಡ್ರಾಲ್ ತೊಗೊಂಡು ಅಂದರೆ ಕ್ಲೇಮ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ₹106 ಹೇಗೆ ಅರ್ನಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಇನ್ವೆಸ್ಟ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಸೀದಾ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಗೈಸ್. ₹450 ಇದ್ರೊಳಗೆ ರೀಚಾರ್ಜ್ ಮಾಡಿ ನೀವೇನು ಇನ್ವೆಸ್ಟ್ ಮಾಡ್ತಾರೆ ಡೈಲಿ ₹106 ಬರುತ್ತೆ ಗೈಸ್. 5 ದಿವಸ ನೀವು ಕಾಯಿರಿ ಸಾಕು, ನಿಮ್ಮ ಪ್ರಾಫಿಟ್ಟು ಆಗಿ ಅಂದರೆ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರೋ ಅದ್ರ ಮೇಲೆ ಪ್ರಾಫಿಟ್ಟು ಕೂಡ ಬರುತ್ತೆ. 5 ದಿವಸ ಕಾಯ್ದು ಇದು ಅಪ್ಲಿಕೇಶನಲ್ಲಿ ಎತ್ಕೊತೀರಾ ಅಂದರೆ ನಿಮಗೆ ₹100 ರಿಂದ ₹150 ಪ್ರಾಫಿಟ್ಟು 5 ದಿವಸ ಆದಮೇಲೆ ಆಗುತ್ತೆ ಗೈಸ್. ಜಾಸ್ತಿ ದಿವಸ ಕಾಯಕ್ಕೆ ಹೋಗ್ಬೇಡಿ. 5 ದಿವಸ 6 ದಿವಸಕ್ಕೆ ವಿತ್ಡ್ರಾಲ್ ತೊಗೊಳ್ಳಿ. ಇದೇ ಥರ ನೋಡ್ತಿರ್ಬೋದು. ಇಲ್ಲಿ ಸುಮಾರು ಆಪ್ಷನ್ಗಳಿದ್ದಾವೆ. ಇವಕ್ಕೆ ಯಾವಕ್ಕೂ ಇನ್ವೆಸ್ಟ್ ಮಾಡ್ದಲೇ ಓನ್ಲಿ ಬರೀ ₹450 ಇನ್ವೆಸ್ಟ್ ಮಾಡಿ ಡೈಲಿ ₹106 ಮಾಡೋದು ತುಂಬ ಸುಲಭ ಗೈಸ್. ಇವಾಗ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀರಾ, ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀರಾ, ನಿಮಗೆ ಅಮೌಂಟ್ನ ರೀಚಾರ್ಜ್ ಮಾಡಿ ಅಂತ ತೋರಿಸುತ್ತೆ. ಇವಾಗ ರೀಚಾರ್ಜ್ ಹೇಗೆ ಮಾಡೋದು? ಫಸ್ಟ್ ರೀಚಾರ್ಜ್ ಅಮೌಂಟನ್ನು ಕ್ಲಿಕ್ ಮಾಡಿಕೊಡ್ರಿ. 450ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಸೀದಾ ನಿಮಗೆ ಪೇಟಿಎಮ್ಗೆ ಕರ್ಕೊಂಡು ಹೋಗುತ್ತೆ. ಪೇಟಿಎಮ್ಮಿಂದ ನೀವು ಪೇ ಮಾಡ್ತು ವಿತಿನ್ ಸೆಕೆಂಡ್ ಒಳಗೆ ಅಪ್ಲಿಕೇಶನ್ ಬಂದು ರೀಚಾರ್ಜ್ ಆ್ಯಡ್ ಆಗಿರುತ್ತೆ. ಇವಾಗ ನೀವು ಅಪ್ಲಿಕೇಶನ್ ವಾಪಸ್ ಬಂದು ಸಿಂಪಲ್ಲಾಗಿ ಆ ಒಂದು ಆಪ್ಷನ್ ಏನಿದೆ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿರಿ. ಪರ್ಚೇಸ್ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ನಾವು ಇನ್ನೂ ಸುಮಾರು ಮೆಥಡ್ಗಳಿದ್ದಾವೆ ಗೈಸ್. ಫಸ್ಟು ನಿಮಗೆ ₹6 ಫ್ರೀಯಾಗಿ ಬರುತ್ತೆ. ನೆಕ್ಸ್ಟ್ ಡೈಲಿ ಚೆಕ್ಕಿನಿಂದ ₹12 ಡೈಲಿ ₹12 ಬರ್ತಾ ಇರುತ್ತೆ ಗೈಸ್ ಫ್ರೀಯಾಗಿ. ಅದು ನೀವು ಇನ್ವೆಸ್ಟ್ ಮಾಡ್ತೀರ ಅಂದರೆ ₹106 ಬರುತ್ತೆ, ಅದು ಬೇರೆ ವಿಷಯ ಗೈಸ್. ಇವಾಗ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಪರ್ ರೆಫರ್ಗೆ ನಿಮಗೆ ₹8 ಅನ್ನೋ ಸಿಗುತ್ತೆ ಗೈಸ್. ನೀವು ಎಷ್ಟು ರೆಫರ್ ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. 10 ಜನ ರೆಫರ್ ಮಾಡ್ತಂದ್ರೆ ಸಾಕು, ನಿಮಗೆ ₹80 ಬರುತ್ತೆ. ₹80 ಮತ್ತು ₹12 ಡೈಲಿ ಸಿಗೋದ್ರಿಂದ ನೀವು ಒಂದು 5-6 ದಿವಸಕ್ಕೆ ವಿತ್ಡ್ರಾಲ್ ತೊಗೋಬೋದು. 10 ಜನನ ರೆಫರ್ ಮಾಡಿದ್ರೆ ಅಂದರೆ ಗೈಸ್. ಈ ಥರ ಇದೆ ಆಪ್ಷನ್ನು. ಯಾರಿಗೆಲ್ಲ ಇಷ್ಟ ಇದೆ ಹೋಗಿ ಕಾಪಿ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ನೋಡಿ ಮೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ಯಾರ್ಯಾರು ಶೇರ್ ಮಾಡಿದ್ದೀರಾ ಮತ್ತು ಹೇಗೆ ವಿತ್ಡ್ರಾಲ್ ತೊಗೊಳ್ಳೋದು ಇಲ್ಲೆಲ್ಲ ತೋರಿಸ್ತಾ ಇರುತ್ತೆ. ವಿತ್ಡ್ರಾಲ್ ರೆಕಾರ್ಡ್ ಇದೆ, ಮೈ ಟೀಮ್ ಇದೆ, ಪ್ರಾಫಿಟ್ ಡೀಟೇಲ್ಸು, ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬೋದು. ನೀವು ಈ ಆ್ಯಪ್ ಕೂಡ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೆ. ಇವಾಗ ನೀವು ಇದರೊಳಗೆ ರೀಚಾರ್ಜ್ ಮಾಡಿದ್ದೀರಾ, ರೀಚಾರ್ಜ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೊಂಡಿದ್ದೀರಾ, ಆ ಒಂದು ಅಮೌಂಟ್ನ ಯಾವ ಥರ ವಿತ್ಡ್ರಾಲ್ ತೊಗೊಳ್ಳೋದು ಫಸ್ಟ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬೈಂಡ್ ಬ್ಯಾಂಕ್ ಅಂತ. ಈ ಬೈಂಡ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಹಾಕಬೇಕಾಗುತ್ತೆ. ಫಸ್ಟ್ ನಿಮ್ಮ ನೇಮ್ ಹಾಕಿ, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, IFSC ನಂಬರ್ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಬರುತ್ತೆ ವಿತ್ಡ್ರಾಲ್ ಅಂತ. ಇಲ್ಲಿ ಕಾಣಿಸ್ತಿರ್ಬೋದು ವಿತ್ಡ್ರಾಲ್ ಅಂತ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ₹220 ಅಂತ ಹಾಕಿ 220 ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು. ನಿಮ್ಗೆ ಅಮೌಂಟು ವಿತಿನ್ 24 ಅವರ್ಸ್ ಒಳಗೆ ನಿಮ್ಗೆ ಅಮೌಂಟ್ ಬಂದು ಬೀಳುತ್ತೆ. ಇಲ್ಲಿ ನನ್ನ ಹತ್ರ ₹6 ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ವಿತ್ಡ್ರಾಲ್ ತೊಗೊಳ್ಳೋದು ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಇಷ್ಟ ಇದೆಯಾ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ದುಡ್ಡನ್ನ ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.